ನಮಸ್ಕಾರ ಮಕ್ಕಳೇ. ಇವತ್ತು ರಾಜ ವಿಕ್ರಮ ಮತ್ತು ಬೇತಾಳನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಸ್ನೇಹದ ಮಹತ್ವ. ಒಂದು ದಿನ ಬೇತಾಳನು ರಾಜ ವಿಕ್ರಮನ ಭುಜದ ಮೇಲೆ ಕುಳಿತು ಕಥೆಯನ್ನು ಹೇಳಲಿಕ್ಕೆ ಆರಂಭಿಸ್ತಾನೆ. ಒಂದು ರಾಜ್ಯದಲ್ಲಿ ರಾಘವ ಮತ್ತು ಮಾಧವ ಎಂಬ ಇಬ್ಬರು ಸ್ನೇಹಿತರು ಇರ್ತಾರೆ. ಅವರು ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದಿದ್ದವರು. ಒಬ್ಬರ ಸುಖ ದುಃಖಗಳನ್ನು ಇನ್ನೊಬ್ಬರು ಸದಾ ಜೊತೆಯಾಗಿರ್ತಿದ್ರು. ಒಂದು ದಿನ ಅವರು ದೂರದ ನಗರಕ್ಕೆ ವ್ಯಾಪಾರಕ್ಕಾಗಿ ಹೊರಡಬೇಕಾಗತ್ತೆ. ಪ್ರಯಾಣದ ಮಧ್ಯದಲ್ಲಿ ದಟ್ಟವಾದ ಕಾಡೊಂದು ದಾಟಬೇಕಾಗತ್ತೆ. ಕಾಡಿನಲ್ಲಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕರಡಿಯು ಅವರ ಎದುರಿಗೆ ಬರುತ್ತೆ. ಆಗ ರಾಘವ ಮರವನ್ನು ಹತ್ತುವುದನ್ನು ತಿಳಿದಿರುತ್ತಾನೆ. ಅವನು ತಕ್ಷಣ ಮರದ ಮೇಲೆ ಹತ್ತಿ ಕೂರ್ತಾನೆ. ಆದರೆ ಮಾಧವನಿಗೆ ಮರ ಹತ್ತಲು ಬರೋಲ್ಲ. ಸ್ನೇಹಿತನ ಸಹಾಯ ಮಾಡುತ್ತಾನೆ ಅಂತ ಅವನು ತಿಳ್ಕೊತಾನೆ. ಆದರೆ ರಾಘವ ತನ್ನ ಪ್ರಾಣನ ಉಳಿಸೋಕ್ಕೆ ತಾನೇ ಮೊದಲೇ ಮರ ಏರಿ ಕೂತೊಟ್ಟಿರ್ತಾನೆ. ಆಗ ಮಾಧವ ಏನು ಮಾಡೋದು? ಒಂದು ಉಪಾಯ ಹೊಳೆಯುತ್ತೆ. ಕರಡಿಗಳು ಸತ್ತಿರುವವರನ್ನು ಮುಟ್ಟುವುದಿಲ್ಲ ಅಂತ ಅವನಿಗೆ ತಿಳಿದಿರುತ್ತೆ. ಅವನು ತಕ್ಷಣ ನೆಲದ ಮೇಲೆ ಮಲಗಿ ಉಸಿರನ್ನು ಬಿಗಿ ಹಿಡಿದು ಸತ್ತವನಂತೆ ನಟಿಸ್ತಾನೆ. ಕರಡಿ ಅವನ ಹತ್ತಿರ ಬಂದು ಮುಖವನ್ನು ಮೂಸುತ್ತೆ. ಆಮೇಲೆ ಚಲಿಸದೇ ಇದ್ದುದರಿಂದ ಸತ್ತಿದ್ದಾನೆ ಅಂತ ತಿಳಿದು ಭಾವಿಸಿ ಅದು ಅಲ್ಲಿಂದ ಹೊರಟು ಹೋಗುತ್ತೆ. ಕರಡಿ ಹೋದ ನಂತರ ರಾಘವ ಮರದಿಂದ ಕೆಳಗಿಳಿತಾನೆ. ಇಳಿದು ಮಾಧವನ ಹತ್ರ ಕೇಳ್ತಾನೆ, ಕರಡಿ ನಿನ್ನ ಕಿವಿಲಿ ಏನೋ ಹೇಳ್ತು, ಏನದು ಅಂತ ಕೇಳ್ತಾನೆ. ಆಗ ಮಾಧವ ಶಾಂತಿಯಾಗಿ ಉತ್ತರವನ್ನು ಕೊಡ್ತಾನೆ. ಅಪಾಯದ ಸಮಯದಲ್ಲಿ ನಿನ್ನನ್ನು ಬಿಟ್ಟು ಹೋದ ನಿಜವಾದ ಸ್ನೇಹಿತ ಅಂದ್ಕೊಂಡಿದ್ರೆ ಅದು ನೀನು ನಂಬಬೇಡ ಅವನನ್ನು ಅಂತ ಕರಡಿ ಹೇಳ್ತು ಅಂತ ಹೇಳ್ತಾನೆ. ಮಾಧವನ ಮಾತು ಕೇಳಿ ರಾಘವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆತನು ಸ್ನೇಹಿತನ ಬಳಿಯಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ನಾನು ತಪ್ಪು ಮಾಡಿದೆ ಗೆಳೆಯ, ನನ್ನನ್ನು ಕ್ಷಮಿಸು ಅಂತ. ಆನಂತರ ಅವರಿಬ್ಬರು ಒಳ್ಳೆಯ ಗೆಳೆಯರಾಗಿ ಬದುಕ್ತಾರೆ. ಈ ಕಥೆಯನ್ನು ಹೇಳಿ ಮುಗಿಸಿದ ಬೇತಾಳ ಸುಮ್ಮನೆ ಇರಲಿಲ್ಲ. ರಾಜ ವಿಕ್ರಮನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿತು. ಅಪಾಯದ ಸಮಯದಲ್ಲಿ ಸ್ನೇಹಿತನನ್ನು ಬಿಟ್ಟು ಹೋದ ರಾಘವ ನಿಜವಾದ ಸ್ನೇಹಿತನೇ ಅಂತ. ಅದಕ್ಕೆ ರಾಜ ವಿಕ್ರಮ ಉತ್ತರ ಕೊಡ್ತಾನೆ, ಖಂಡಿತ ಇಲ್ಲ. ನಿಜವಾದ ಸ್ನೇಹಿತನು ಸುಖದಲ್ಲಿ ಮಾತ್ರವಲ್ಲ, ಸಂಕಷ್ಟದಲ್ಲೂ ಜೊತೆಯಾಗಿರಬೇಕು. ಅಪಾಯದಲ್ಲಿ ಕೈ ಬಿಡುವವನು ನಿಜವಾದ ಸ್ನೇಹಿತ ಅಲ್ಲ ಅಂತ ಹೇಳ್ತಾನೆ. ವಿಕ್ರಮನ ಉತ್ತರ ಕೇಳಿ ಬೇತಾಳ ನೀನು ಸರಿಯಾಗಿ ಉತ್ತರಿಸಿದೀಯೇ ಅಂತ ಹೇಳಿ ಮತ್ತೆ ಹಾರಿ ಹೋಗಿ ಮರದಲ್ಲಿ ನೇತಾಕೊಳ್ಳುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಅಂದರೆ ನಿಜವಾದ ಸ್ನೇಹಿತನು ಯಾವಾಗ ನಮಗೆ ತಿಳಿಯುತ್ತೆ ಅಂದರೆ ನಮ್ಮ ಸಂಕಷ್ಟದ ಸಮಯದಲ್ಲಿ ಅವನು ನಮ್ಮ ಜೊತೆಗೆ ನಿಂತ್ಕೋತಾನಲ್ಲ, ಅವನು ನಿಜವಾದ ಸ್ನೇಹಿತ. ಮಕ್ಕಳೇ, ಅದನ್ನು ನೀವು ಯಾವತ್ತೂ ಮನಸ್ಸಲ್ಲಿಟ್ಕೊಳ್ಳಿ. ಅದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ನಷ್ಟ ಏನೇ ಆದಾಗಲೂ ನಿಮ್ಮ ಸ್ನೇಹಿತರ ಭಾವನೆಗಳು ಅದನ್ನು ನೀವು ಅರ್ಥಕೊಂಡ್ರೆ ನಿಮ್ಮ ಜೀವನ ಸುಗಮವಾಗಿರುತ್ತೆ. ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗಲಿ.